ಮಾಜಿ ಮಂತ್ರಿ 5 ಸಕ್ಕರೆ ಕಾರ್ಖಾನೆಗಳನ್ನ ಇಟ್ಕೊಂಡಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳ ಸಭೆಯಲ್ಲಿ ಹೇಳ್ತಾರೆ ನಮಗೆ ನಡ್ಸಕ್ಕೆ ಆಗ್ತಾ ಇಲ್ಲ, ಎಥೆನಾಲ್ನ ಕೇಂದ್ರ ಸರ್ಕಾರ ಪರ್ಚೇಸ್ ಮಾಡ್ತಾ ಇಲ್ಲ, ನಾವು ಕೂಡ ಸಾಲ ಸೂಲ ಮಾಡಿ 5 ಫ್ಯಾಕ್ಟ್ರಿಗಳನ್ನು ಮಾಡಿದ್ದೀವಿ, ನಮಗೆ ನಡ್ಸೋಕ್ಕಾಗಲ್ಲ, ರೈತರು ಮತ್ತು ಸರ್ಕಾರ ಗುತ್ತಿಗೆ ಬರೆದು ಕೊಡ್ತೀವಿ, ಬೇಕಾದ್ರೆ ನಡೆಸ್ತೀವಿ ಅಂತ ಹೇಳ್ತಾರೆ. ಏನ್ರಿ ಇದು ಬೇಜಾವಿತರದ ಉತ್ತರ? ಸರ್ ಇಲ್ಲ ಸರ್, ಇವತ್ತು ನೋಡಿ ಸಕ್ಕರೆ ಕಾರ್ಖಾನೆಗಳು ಯಾವುದೂ ಸಹ ಲಾಸಲ್ಲಿಲ್ಲ. ನೇರವಾಗಿ ಹೇಳ್ತಾ ಇದ್ದೀನಿ, ಕಾರಣ ಹೇಳ್ತೀನಿ ಕೇಳಿ. ಎಥನಾಲ್ ತಗೋತಾರೆ, ಸ್ಪಿರಿಟ್ ತಗೋತಾರೆ. ಹೇಳಿ. ಮುರುಗೇಶ್ ನಿರಾಣಿಗೆ, ಶಾಮನೂರ್ ಶಿವಶಂಕರಪ್ಪ ಅವರಿಗೆ, ಸತೀಶ್ ಜಾರಕಿಹೊಳಿ ಅವರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಪ್ರಭಾಕರ್ ಅವರಿಗೆ ಎಲ್ಲರಿಗೂ ಹೇಳ್ಬೇಕು ನೀವು. ಎಲ್ಲ ಸರ್ಕಾರ ಮಾಲೀಕರಿಗೆ, ಎಲ್ಲ ಸಕ್ಕರೆ ಮಾಲೀಕರಿಗೆ ಹೇಳ್ತಾ ಇರೋದು ಮೇಡಮ್, ಇದು ಕೇಳಿ. ಎಲ್ಲ ಬೆಳಿತೀರಲ್ಲ ಸರ್, ನಾವ್ ಹೇಳ್ತಾ ಇರೋದು ಸಕ್ಕರೆ ಫ್ಯಾಕ್ಟರಿ ಅವ್ರು ಏನೇನು ಉತ್ಪಾದನೆ ಮಾಡ್ತಾರೆ ಅಂತ, ಸಕ್ಕರೆ ಕಾರ್ಖಾನೆ ಏನೇನು ಉತ್ಪಾದನೆ ಮಾಡ್ತಾರೆ ಅಂತ ಕೇಳ್ತಾ ಇರೋದು. ಎಲ್ಲಾನು ಮಾಡ್ತಾ ಇರ್ತಾನೆ ಅವರು, ಎಲ್ಲಾನು ಮಾಡ್ತಾ ಇರ್ತಾನೆ. ಈ ಕಾರ್ಖಾನೆಗಳಿಗೂ ಮತ್ತೆ ಈ ರಾಜ್ಯ ಸರ್ಕಾರಕ್ಕೂ ಎಂತ ಅಡ್ಜಸ್ಟ್ಮೆಂಟ್ ಅಂದ್ರೆ, ಆ ವೇಸ್ಟ್ ಬರುತ್ತಲ್ಲ, ಮೊಲಾಸಿಸ್ 3% ಬರುತ್ತಲ್ಲ, ಆ 3% ಅಲ್ಲಿ ಎಥನಾಲ್ ಬಂದ್ಬಿಟ್ಟು 25 ಲೀಟರ್ ಬರುತ್ತಲ್ಲ, ಅದಕ್ಕೆ 30,000 ಆಗುತ್ತೆ. ಆ ಲಾಭನ ಬರೀ ವೇಸ್ಟ್ ಇಂದ ಕೊಟ್ಬಿಟ್ರು ರೈತರ ಸಮಸ್ಯೆ ಬಗೆಹರಿದು ಬಿಡುತ್ತೆ. ಕೇಂದ್ರ ಸರ್ಕಾರ ಅಲ್ಲಮ್ಮ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನಕ್ಕೆ ಕೊಡ್ಬೇಕು? ಕೇಂದ್ರ ಸರ್ಕಾರ ಏನು ಕೊಡ್ಬೇಕು? ನೋಡಿ ಎಥನಾಲ್ ಬೈ ಮಾಡ್ಬೇಕಾಗಿರೋದು ಕೇಂದ್ರ ಸರ್ಕಾರದವರು. ಅವರು 240 ಲಕ್ಷ ಕೋಟಿ ನಮ್ದ್ರಲ್ಲಿ ಆಗ್ತಾ ಇದ್ರು, ಬರೀ 47 ಲಕ್ಷ ಕೋಟಿ ಲೀಟರ್ ಎಣ್ಣೆಯಿಂದ ನಿಮ್ಮ ರಾಜ್ಯ ಸರ್ಕಾರ ನಡೀತಾ ಇರೋದೆ ಎಣ್ಣೆಯಿಂದ. ಸಕ್ಕರೆನ ಯಾರು ರಫ್ತು ಮಾಡಬೇಕು? ಎಥನಾಲ್ ಯಾರು ತಗೋಬೇಕು? ಎಥನಾಲ್ ಮೊಲಾಸಿಸ್ ಇದೆ, ಪವರ್ ಜನರೇಟ್ ಮಾಡ್ತಾರೆ. ಆದ್ರೆ ಇವ್ರಿಗೆಲ್ಲ ಏನ್ರಿ, ನಿರಾಣಿ ಅದ್ಯಾರೋ ಸಾಹುಕಾರರಂತೆ, ಇನ್ಯಾರೋ ಬಡವ ಅಂತೆ, ಇನ್ಯಾರೋ ಶ್ರೀಮಂತ ಅಂತೆ, ಇವ್ರ ಸಕ್ಕರೆ ಕಾರ್ಖಾನೆಗಳಿದಾವಲ್ಲ, ಇವ್ರ ಮುಂದೆ ಬಿಜೆಪಿ ಹೋಗ್ಬೇಕು, JDS, ಕಾಂಗ್ರೆಸ್, ನೀವೆಲ್ಲ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಬೇಕು. ಅದು ಬಿಟ್ಟು ನೀವು ರೈತರ ಹತ್ರ ನಿಂತ್ಕೊಳ್ಳೋದಲ್ಲ, ಅವ್ರ ನಿಂತು ನೀವು ದುಡ್ಡು ಕೊಡಿಸ್ಬೇಕು. ಸರ್ ಇವತ್ತಿನ ಪರಿಸ್ಥಿತಿ ಏನು ಗೊತ್ತಾ ಸರ್, ರೈತರ ಪರ ಯಾವುದೇ ಪಾರ್ಟಿ ಆಗಿರ್ಲಿ ಸರ್ ನಿಂತ್ಕೋಬೇಕು. ಮೊದಲಿಗೆ ನಿಂತ್ಕೊಂಡಿರೋ ಅದು ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿಯ ನಾಯಕರಾಗ್ಲಿ ಕಾರ್ಯಕರ್ತರಾಗ್ಲಿ ರೈತರ ಜೊತೆ 100% ನಿಂತ್ಕೊಂಡವ್ರೆ ಸರ್. ಜೊತೆಗೆ ಏನು ಅಂದ್ರೆ ರಾಜ್ಯ ಸರ್ಕಾರ ನೋಡಿ ಸರ್, ರಾಜ್ಯ ಸರ್ಕಾರದ ಯಾವೊಬ್ಬ ಶಾಸಕನಾಗ್ಲಿ ಯಾವೊಬ್ಬ ಮಂತ್ರಿ ಆಗ್ಲಿ ಇವತ್ತು ಗಂಟೆ ಹೋರಾಟದಲ್ಲಿ ಭಾಗಿಯಾಗಿಲ್ಲ. ಯಾಕೆ ಕಾರಣಕ್ಕಾಗಿಲ್ಲ? ಅದೇ ಮುಖ್ಯಮಂತ್ರಿ ಅವ್ರನ್ನ ಕೈಯ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ, ಆ ಕಾರಣಕ್ಕಾಗಿಲ್ಲ ಸರ್. ಇವತ್ತು ನೋಡಿ ರಾಜ್ಯ ಸರ್ಕಾರ ಯಾವ ರೀತಿ ಮಾಡ್ತಿದೆ ಅಂದ್ರೆ, ಅದೇ ರೈತರು ರೋಡಲ್ಲಿ ನಿಂತ್ಕೊಂಡು ಪ್ರೊಟೆಸ್ಟ್ಗೆ ನಿಂತಿದ್ರೆ ಅವ್ರನ್ನ ಕಟ್ಟೊಂದು ಬಟ್ಟೆ ಹಿಡ್ದು ಪೊಲೀಸರು ಗಾಡಿಗೆ ತುಂಬ್ತಾರೆ. ರೈತರಿಗೆ ಇದೆಲ್ಲ ಸ್ವಾಮಿ ರಾಜ್ಯ ಸರ್ಕಾರದಿಂದ ಮಾಡ್ತಕ್ಕಂಥ ಅವಮಾನ ಮಾಡ್ತಿದ್ರೆ ರಾಜ್ಯ ಸರ್ಕಾರದಲ್ಲಿ ಇದನ್ನ ನೀವು ನಡ್ಸ್ಕೊಂಡು. ಕೇಂದ್ರ ಸರ್ಕಾರ ಸರಿ ಅಂತ ಅಂತೀರಾ ಸರ್ ಅವ್ರು ಮಾಡೋದು? ಸರ್ ಕೇಂದ್ರ ಸರ್ಕಾರದವ್ರು ಕರೆಕ್ಟ್ ಆಗಿ ಮಾಡಿದಿದ್ರೆ ಇವತ್ತು ರೈತರಾಗಿ ಬೀದಿಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಮಾತಾಡ್ತಾ ಇದ್ದಾರಲ್ಲ, ಇವತ್ತು ರೈತರ ಪರವಾಗಿ ನಿಲ್ಲವ್ರಿದ್ರೆ ಇವತ್ತು ಬಿಜೆಪಿ ನಾಯಕರೆಲ್ಲರೂ ಬೆಳಗಾಮಲ್ಲಿ ಇರ್ಬೇಕಾಗಿತ್ತು, ಗುರ್ಲಾಪುರ ಗೇಟ್ ಅಲ್ಲಿ ಇರ್ಬೇಕಾಗಿತ್ತು. ಯಾಕೆ ಇವತ್ತು ಗುರ್ಲಾಪುರ ಗೇಟ್ ಅಲ್ಲಿ ಬಿಜೆಪಿ ನಾಯಕರು ಯಾರು ಇಲ್ಲ? ಯಾರು ಬೆಳಕನೆ ಇರೋದಲ್ಲ. 7 ದಿವಸ ಆಗೈತೆ, ಯಾಕೆ ನಿಲ್ಸಿಲ್ಲ? ಈಗ ರೈತರ ಪರವಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ದೂಷಣೆ ಮಾಡ್ಕೊಂಡಿದ್ರೆ ಆಗೋದಿಲ್ಲ. ಎಲ್ಲಾರು ನಾವು ರೈತರ ಮಕ್ಕಳು, ನಾವು ರೈತರ ನಾಯಕರುಗಳು ಅಂತ ಹೇಳ್ತಾರಲ್ಲ. 7 ದಿನ ಆಗಿದೆ ಸರ್, ಎಲ್ಲಾರು ಸೇರಿ 9 ದಿನ ಆಗಿದೆಯಲ್ಲ, ಎಲ್ಲಾರು ಸೇರಿ ಪಕ್ಷ ಭೇದ ಮರೆತು ಇದಕ್ಕೆ ಹೋರಾಟಕ್ಕೆ ಎಲ್ಲಾರು ಇಳಿದಿದ್ರೆ, ಸಮಸ್ಯೆಗೆ ಪರಿಹಾರ ಕಂಡಿಡ್ದಿದ್ರೆ ಖಂಡಿತವಾಗ್ಲೂ ಇಷ್ಟೊತ್ತಿಗೆ ರೈತರು ರಸ್ತೆಯಲ್ಲಿ ಇರ್ತಾ ಇರ್ಲಿಲ್ಲ. ಈ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಈ ಎರಡೂ ಸರ್ಕಾರಗಳು ಉದ್ಯಮಿಗಳ ಪರವಾಗಿರುತ್ತೆ ಅನ್ಸಲ್ವ ನಿಮ್ಗೆ ಯಾವಾಗ್ಲೂ? ಸರ್ ಈಗ ಯಾಕೆ ರೈತರ ಪರವಾಗಿರಲ್ಲ ಅನ್ಸುತ್ತೆ? ರೈತರ ಪರವಾಗಿ ಭಾರತೀಯ ಜನತಾ ಪಕ್ಷ ಅಂತೂ ಇದೆ, ಅದನ್ನ ನಡ್ಸ್ಕೊಂಡ್ ಬಂದಿದೀವಿ. ಫಸ್ಟ್ನೇದಾಗಿ ಈಗ ಸೀರಿಯಸ್ಲಿ ನಿಜವಾಗ್ಲು ಪ್ರಾಮಾಣಿಕವಾಗಿ ಹೇಳ್ತಾ ಇದೀವಿ. ಈಗ ಏನಂದ್ರೆ ಫಸ್ಟ್ ದೇಶದ ಬೆನ್ನೆಲುಬು ರೈತ, 75% ದೇಶದಲ್ಲಿ ರೈತರಿದ್ರು ಅಂತ. DGFT ಅಂತ ಒಂದು ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಇರೋದು, DGFT ಇರೋದು ಕೇಂದ್ರ ಸರ್ಕಾರದ ಕೈಯಲ್ಲಿ. ಈ DGFT ಬಳಸ್ಕೊಂಡು ಸಕ್ಕರೆನ ಎಕ್ಸ್ಪೋರ್ಟ್ ಮಾಡೋದ್ ಬಿಟ್ಬಿಟ್ಟು ಕರ್ನಾಟಕದಲ್ಲಿರೋ ದಾಸ್ತಾನನ್ನ ಎಕ್ಸ್ಪೋರ್ಟ್ ಮಾಡಕ್ಕೆ ಪರ್ಮಿಷನ್ ಕೊಡದೆ ಮೋದಿ ಅವರು ಆಟ ಆಡ್ತಾ ಇದ್ದಾರೆ. ಕರ್ನಾಟಕದ ಸರ್ಕಾರಕ್ಕೆ ಮತ್ತೆ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ನಿಮ್ ಕತೆ ಹೇಳಿದ್ರೆ ಅಲ್ಲ, ನಮ್ ಕತೆ ಅಲ್ಲ. ಈಗ ಮೊದ್ಲೇ ರೈತರು ಅತಿವೃಷ್ಟಿ ಅನಾವೃಷ್ಟಿ ಆಯ್ತು, ಓಕೆ, ಅದ್ರ ಜೊತೆಲಿ ಇದು ಬೇರೆ. ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಯಾರ್ದಿರೋದು? ಸಿದ್ದರಾಮಯ್ಯರ್ದಲ್ವಾ? ಈಗ ಅವರಿಗೆ ಯಾವ್ದು ಒಂದು ಡೈವರ್ಷನ್ ಫ್ಯಾಕ್ಟ್ರಿ ಸಿಕ್ಕಿಲ್ಲ. ಸಿಕ್ಕಿದ್ರೆ ಹುಡುಕ್ತಾ ಇದ್ದಾರೆ. ಈಗ RSS ಮುಗೀತು, ಇನ್ನೊಂದು ಯಾವ್ದವ್ರು ತಗೊಂಡ್ಬಂದು ಈ ರೈತರ ಪ್ರತಿಭಟನೆ ಸ್ವಲ್ಪ ತಳ್ಬಿಟ್ರೆ ಮುಗೀತು. ಮೊದ್ಲೇ ತಂದೆ ತಾಯಿಗಳು, ನಮ್ಮ ತಂದೆನೇ ಹೇಳ್ತಾರೆ, ನನ್ನ ಕಾಲಕ್ಕೆ ಸಾಕಪ್ಪ ಇದು ವ್ಯವಸಾಯ, ನೀ ಸಾಯ, ಮನೆ ಮಂದಿ ಮಕ್ಕಳೆಲ್ಲ
ಸಹಾಯ ಅಂತ ಇದ್ದಾರೆ, ಇಲ್ಲಿಗೆ ಸಾಕು ಅಂತಾರೆ. ಹಿಂಗೆ ಇವರು ಅಡ್ಮಿನಿಸ್ಟ್ರೇಟಿವ್ ನಡೆಸೋರು ಇದೇ ತರ ಮುಂದುವರ್ಸಿದ್ರೆ ಯಾರು ವ್ಯವಸಾಯ ಪ್ರೋತ್ಸಾಹ ಕೊಡ್ತಾರೆ? ಅದೇ ಸಿದ್ದರಾಮಯ್ಯನವರು ಮತ್ತೆ ನಿಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಮತ್ತೆ ಇಲ್ಲೆಲ್ಲ ಇದು CT ರವಿ ಅವರು ಆಮೇಲೆ ವಿಜೇಂದ್ರ ಅವರು ನಡೆಸ್ತಾರೆ. ಸರ್ ಹೇಳಿ ಸರ್, ಇಲ್ಲಿರೋದು ಸರ್ಕಾರ ಆಳ್ತಾ ಇರೋದು ಕರ್ನಾಟಕ ಸರ್ಕಾರನ ಕಾಂಗ್ರೆಸ್ ಪಕ್ಷ. ಅದರಿಂದ ಈ ಜವಾಬ್ದಾರಿನ ಕಾಂಗ್ರೆಸ್ ಪಕ್ಷ ಅಥವಾ ಕರ್ನಾಟಕ ಸರ್ಕಾರ, ಈಗಿನ ಕರ್ನಾಟಕ ಸರ್ಕಾರ ಒತ್ಕೊಳ್ಬೇಕು. ಏನಾದರೂ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದ್ರೆ ದಯವಿಟ್ಟು ಪತ್ರ ಬರೆಯೋದು ಬಿಟ್ಟು ವಿಮಾನ ಹತ್ತಿರಿ. ಇಲ್ಲಿ ಎಷ್ಟು ಸಚಿವರಿದ್ದೀರಿ? ಅದೇ ಕೇಳ್ತಿದಾರೆ, ಪರ್ಮಿಷನ್ ಕೇಳ್ತಾರೆ, ಸುಮ್ನೆ ಮೀಟ್ ಹಾಕಲ್ಲ. ಈಸ್ ಪ್ರೈಮ್ ಮಿನಿಸ್ಟರ್. ಸರ್, ನೀವು ಸ್ವಾಮಿ ಉಪಮುಖ್ಯಮಂತ್ರಿಗಳೇ, ಮುಖ್ಯಮಂತ್ರಿ ಆಗಕ್ಕೆ ದಿನಕ್ಕೆ 3 ಸಾರಿ ವಿಮಾನ ಹತ್ತೀರ. ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ಳಕ್ಕೆ ಸಿದ್ದರಾಮಯ್ಯನವರು 2 ಬಾರಿ ವಿಮಾನ ಹತ್ತೀರ ಒಂದಿನಕ್ಕೆ. ಆದ್ರಿಂದ ರೈತರ ಪರ ವಿಮಾನ ಹತ್ತಿ ಕೇಂದ್ರ ಸರ್ಕಾರದಿಂದ ಏನಾದ್ರೂ ನಿಮ್ಗೆ ನ್ಯಾಯ ಸಿಗ್ಬೇಕಾದ್ರೆ ಒತ್ತಡ ಹಾಕಿ, ಅದು ಬಿಟ್ಟು ಗೂಬೆ ಕೂರ್ಸೋದ್ ಬಿಡಿ. ಅಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳು ತಿಂಗಳಿಗೆ ಒಂದು 15 ಸತಿ ಹೋಗ್ಬಿಟ್ಟು ಬರಕ್ ಟೈಮ್ ಇರುತ್ತಾ ನಿಮ್ಗೆ? ಕೇಂದ್ರ ಸರ್ಕಾರ ರೈತರಿಗೆ ಏನ್ ಮಾಡುತ್ತೆ ಅಂತ ಕೇಳಿದ್ರಲ್ವಾ ನೀವು? ರೈತರಿಗೋಸ್ಕರ ಡೈರೆಕ್ಟ್ ಆಗಿ ಆಧಾರ್ ಕಾರ್ಡು ಅಕೌಂಟ್ ಓಪನ್ ಮಾಡಿ ಡೈರೆಕ್ಟ್ ಆಗಿ ಅವ್ರ ಅಕೌಂಟಿಗೆ ಬೀಳಂಗ್ ಮಾಡಿದೆ ಕೇಂದ್ರ ಸರ್ಕಾರ. ಆಯ್ತಾಯ್ತಾ? ಇದು ರಾಜ್ಯ ಸರ್ಕಾರ ಅದನ್ನ ಕಡಿತ ಮಾಡಿದೆ. ನೀವು ಕೇಳಿದ್ರಿ, ನಮ್ಮ BJP ಸರ್ಕಾರ ಯಾವಾಗ್ಲೂ ರೈತರ ಪರವಾಗೇ ಇರೋದು. ಎಸ್ ಸರ್. ಕಾರ್ಖಾನೆ ಮಾಲೀಕರು ಭಾರತೀಯ ಜನತಾ ಪಕ್ಷದವರು ಇದಾರಲ್ವಾ, ಅವ್ರನ್ನ ನೀವು ಪ್ರಶ್ನೆ ಮಾಡ್ತಕ್ಕಂಥ ತಾಕತ್ತು ದಮ್ಮು ಭಾರತೀಯ ಜನತಾ ಪಕ್ಷದ ವಿಜೇಂದ್ರ ಅವರಿಗೆ ಮತ್ತು ಅಶೋಕ್ ಅವರಿಗೆ ಇದೆಯಾ? ಕಾಂಗ್ರೆಸ್ ಅವ್ರದ್ದು ಇದೆ, ಬಿಜೆಪಿ ಅವ್ರದ್ದು ಇದೆ. ಎಲ್ಲರೂ ನಾವು ರೈತರ ಪರವಾಗಿ ಮಾಡಿದ್ರೆ ಮಾಲೀಕರಾಗ್ಲಿ ಶಾಸಕರಾಗ್ಲಿ ಮಿನಿಸ್ಟರ್ಗಳನ್ನ ನಡೆಸಕ್ಕೆ ರಾಜ್ಯ ಸರ್ಕಾರ ಇದಕ್ಕೆ ಹೊಣೆ ಆಗಿರ್ತದೆ. ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು. ನಮ್ಮ ಕೇಂದ್ರ ಸರ್ಕಾರ ಆಲ್ರೆಡಿ ನರೇಂದ್ರ ಮೋದಿ ಅವರು 3550 ರೂಪಾಯಿ ಡಿಕ್ಲೇರ್ ಮಾಡಿದ್ದಾರೆ. ಈ ರಾಜ್ಯ ಸರ್ಕಾರ ಮಾತಾಡ್ಲಿಕ್ಕೆ ಬಿಜೆಪಿ ಅವ್ರನ್ನ ಕರೆದಿಲ್ವಲ್ಲ ಈ ಸರ್ಕಾರ. ನೆರೆ ಬಂದು ಅಲ್ಲಿ ಸಿದ್ದರಾಮಯ್ಯನವರು ಬರೀ ಹೆಲಿಕಾಪ್ಟ್ರಲ್ಲಿ ಹೋಗಿ ಸುತ್ತಾಡ್ಕೋಬೋದು. ಇವತ್ತಿನವರೆಗೂ ಏನಾದರೂ ಒಂದು ಪರಿಹಾರ ಅಂತ ಕೊಟ್ಟಿದ್ದಾರ? ಹೋಗೇ ಅಲ್ಲ ಜನ, ಇಲ್ಲಿ ಜನಪ್ರತಿನಿಧಿಗಳು ಅಲ್ಲಿ ಹೋಗೇ ಅಲ್ಲ. ಅಷ್ಟೇ, ಇನ್ನೇನು. ರಾಜ್ಯ ಸರ್ಕಾರಗಳು, ಯಾವುದೇ ರಾಜ್ಯ ಸರ್ಕಾರ ಬಂದರೂ ರೈತ ಪರ ಇಲ್ಲ. ರೈತರನ್ನ ಬೆನ್ನೆಲುಬನ್ನ ಮುರಿದು ಅವ್ರನ್ನ ಭೂಮಿ ಬರೀ ಮಣ್ಣು ಮಾಡಲ್ಲ, ಅವರು ಪಾತಾಳಕ್ಕೆ ತಳ್ಳ ಅಂತ ಸರ್ಕಾರಗಳು ಬರ್ತಾ ಇರೋದು. ಇವತ್ತು ಯಾವುದೇ ಬೆಳೆಗಳಿಗೂ FRC ಅಂತ ಮಾಡ್ತಾರೆ, ಖರೀದಿ ಕೇಂದ್ರಗಳು ಇರಲ್ಲ. ಜೊತೆಗೆ ಈಗ ಕಬ್ಬಿಗೂ ಬೆಲೆ ನಿಗದಿ ಮಾಡಿದ್ದಾರೆ. ಏನು ಬೆಲೆ ನಿಗದಿ ಮಾಡಿದ್ದಾರೆ ಕೊಡೋ ಅಂಥದ್ದು ಏನು ದೊಡ್ಡ ವಿಷಯ ಅಲ್ಲ ಇದು ಫ್ಯಾಕ್ಟ್ರಿಗಳಿಗೆ. ರಾಜ್ಯ ಸರ್ಕಾರ ಒಂದೇ ಒಂದು ಸುತ್ತೋಲೆ ಹೊಡೆಸ್ಬಿಟ್ಟು ಇಲ್ಲ ನೀವು ಕೊಡಲೇಬೇಕು ಅಂದರೆ ಕೊಡ್ತಾರೆ. ಕರೆಕ್ಟ್ ತಾನೆ ಸರ್? ರಾಜ್ಯದಲ್ಲಿ ಮೊದಲ ಬಾರಿಗೆ ಕೃಷಿ ಬಜೆಟ್ ಅಂತ ಮಾಡಿದವರು ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಯದಲ್ಲಿ ಸುಮಾರು ಫ್ಯಾಕ್ಟ್ರಿಗಳು ನಿಂತೋಗಿದ್ದು. ಅವೆಲ್ಲಕ್ಕೆ ಪುನಶ್ಚೇತನ ಕೊಟ್ಟು ಪ್ರಾರಂಭ ಮಾಡಿದವರು ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ. ರೈತರಿಗೆ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದ್ರು. ಅವರು ಬಿತ್ತನೆ ಬೀಜ ಅಲ್ಲಿ ಯಾವುದೇ ಇದಕ್ಕೂ ತೊಂದರೆ ಆಗಿರಲಿಲ್ಲ. ಈಗ ಕೇಂದ್ರ ಸರ್ಕಾರದಿಂದ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೇಂದ್ರ 6,000 ಕೊಟ್ಟು ರಾಜ್ಯದವರು 4,000 ಕೊಡ್ತಾ ಇದ್ರು. ಈಗ ಯಾಕೆ ಕಿತ್ತಾಕಿದ್ರು? ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಯಾಕೆ ಕಿತ್ತಾಕಿದ್ರು? ಕಿಸಾನ್ ಸಮ್ಮಾನ್ ಯೋಜನೆ ಬರ್ತಾ ಇತ್ತು ದುಡ್ಡು ರೈತರಿಗೆ. ಈಗ ಸಕ್ಕರೆ ಕಾರ್ಖಾನೆಗಳಿಂದ ಒಂದ್ ಕಡೆ ಸಕ್ಕರೆ ಉತ್ಪಾದನೆ, ಒಂದೊಂದು ಕಡೆ ಮೊಲಾಸಿಸ್ಸು, ಒಂದ್ ಕಡೆ ಎಥೆನಾಲ್, ಒಂದ್ ಕಡೆ ಪವರ್ ಜನರೇಟ್ ಮಾಡ್ತಾರೆ. ಇಷ್ಟೆಲ್ಲ ಲಾಭ ಇದ್ರೂ ಕೂಡ ರೈತರಿಗೆ ದರ ನಿಗದಿ ಮಾಡ್ಲಿಕ್ಕೆ ಹಿಂದೇಟ್ ಆಗ್ತಿದ್ದಾರೆ. ಒಂದು ಸರ್ಕಾರ ಅಂತಿದ್ರು, ಸರ್ಕಾರ ಕಬ್ಬು ಕಾರ್ಖಾನೆ ಮಾಲೀಕರು ಸರ್ಕಾರನ ಆಳ್ತಿದಾರ ಅಥವಾ ಸರ್ಕಾರ ಅವ್ರನ್ನ ರೂಲ್ ಮಾಡ್ತಿರೋದು ಈಗ ಡೌಟ್ ಆಗ್ತಿರ್ತಕ್ಕಂಥದ್ದು. ಇವತ್ತು ಮೀಟಿಂಗ್ ನಡೀತು, ಮುರುಗೇಶ್ ನಿರಾಣಿ ಸೇರಿದಂಥ ಅನೇಕ ಸಕ್ಕರೆ ಕಾರ್ಖಾನೆ ಮಾಲೀಕರು ನಮಗೆ ಕೊಡಕ್ಕೆ ಆಗಲ್ಲ, ನಮಗೆ ಕಷ್ಟ ಆಗುತ್ತೆ, ಸಕ್ಕರೆ ಕಾರ್ಖಾನೆಗಳು ನಡೆಸ್ಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿ ಆಯ್ತಾ ಪೊಲೀಸ್ನವ್ರ ಹತ್ರ ಬಿಟ್ಟು ಇದು ಮಾಡಿ ಅಂದರೆ ಮಾಡ್ಸೋಕೆ ಆಗಲ್ಲ. ಒಂದು ಸರ್ಕಾರಕ್ಕೆ ಆ ಶಕ್ತಿ ಇಲ್ವಾ? ಸರ್, ಇಲ್ಲಿ ಬಿಜೆಪಿ ಕಾಂಗ್ರೆಸ್ನ ಇಬ್ಬರು ನಾಯಕರು ಸಹ ಸಕ್ಕರೆ ಕಾರ್ಖಾನೆಗಳನ್ನ ಹೊಂದಿದ್ದಾರೆ ಅಂತ ನೀವು ಹೇಳ್ತೀರಾ. ಸರ್, ಇಲ್ಲಿ ಒಂದು ಕ್ಲಾರಿಫೈ ಮಾಡ್ತೀನಿ. ಪ್ರಹ್ಲಾದ್ ಜೋಶಿ ಅವರು ಇದಾರಲ್ವಾ, ಅವರು ಫುಡ್ ಅಂಡ್ ಡಿಸ್ಟ್ರಿಬ್ಯೂಷನ್ ಸಮಥಿಂಗ್ ಮಿನಿಸ್ಟರ್ ಆಗಿದ್ದಾರೆ, ಕೇಂದ್ರ ಸಚಿವರಾಗಿದ್ದಾರೆ. ಮಹಾರಾಷ್ಟ್ರದ ಬಿಜೆಪಿ ಮುಖ್ಯಮಂತ್ರಿಗಳು ಫರ್ನಾಂಡಿಸ್ ಅವರು ಒಂದು ಲೆಟರ್ ಬರೀತಾರೆ, ನಮಗೆ ಬೆಂಬಲ ಬಲವನ್ನು ಹೆಚ್ಚಿಸಿ ಅಂತ. ಅದೇ ಬಿಜೆಪಿ ಅವರು ಬರೀತಾರೆ. ಆದರೆ ಪ್ರಹ್ಲಾದ್ ಜೋಶಿ ಅವರು ನರೇಂದ್ರ ಮೋದಿ ಅವರ ಮುಂದೆ ನಿಂತು ಇವತ್ತಿಗೂ ದಿಟ್ಟತನದಿಂದ ಅದಕ್ಕೆ ಒಂದು ಪತ್ರ ಬರೆದಾಗ್ಲಿ, ಮುಂದೆ ಹೋಗಿ ನೋಡಿ ರೈತರ ಸಮಸ್ಯೆಗಳು ಹೀಗಿದೆ, ಆ ರೈತರಿಗೆ ಒಂದು ನ್ಯಾಯವನ್ನ ಒದಗಿಸ್ಕೊಡಿ ಅನ್ನೋ ಒಂದು ನೈತಿಕತೆ ಆಗಲಿ ದಿಟ್ಟತನವಾಗಲಿ ಇವತ್ತಿಗೂ ಅವರು ತೋರಿಸಿಲ್ಲ. ನೋಡಿ, ಈ ಮೊದಲು ಸಹ 3 ತಿಂಗಳು ದೇಶದ ಹೆಬ್ಬೆಯಾಗಿಲು ದೆಹಲಿಯಲ್ಲಿ ರೈತರು ಅಹೋರಾತ್ರಿ ಹೋರಾಟಗಳನ್ನ ಮಾಡಿದ್ರು. ಸಾಕಷ್ಟು ಜನ ರೈತರು ಸತ್ರು. ಅವತ್ತು ಸಹ ಮುಳ್ಳಿನ ಬೇಲಿಗಳನ್ನ ಹಾಕೊಂಡ್ರು. ಅವತ್ತು ಪಾರ್ಲಿಮೆಂಟ್ ಮುಂದೆ ಇದೇ ನರೇಂದ್ರ ಮೋದಿ ಸರ್ಕಾರದವರು. ಈ ಎಲ್ಲಾ ಉದಾಹರಣೆಗಳು ಬಿಜೆಪಿ ಅವರು, ರೈತ ವಿರೋಧಿಗಳು ಈಗಲೂ ಬಿಜೆಪಿ ಅವರು ಹೋಗಿರೋದು ನಾಟಕ ಆಡೋದಕ್ಕೆ. ನೋಡಿ, ಒಂದು ವಿಡಿಯೋ ಬಂದಿದೆ,
ಗುಳ್ಗೆ ಸಿದ್ಧ ಒಳಗೆ ನುಂಗ್ದ ಅಂತ ಮೂಢ ಅಂತ ಭ್ರಷ್ಟಾಚಾರ ಅಷ್ಟೇ ಮಾಡೋದಕ್ಕೆ ಈ ಸರ್ಕಾರದಿಂದ ಆಗ್ತಾ ಇರೋದು. ರೈತರ ಕಷ್ಟನ ಕೇಳಿ ಅವರ ಕಷ್ಟವನ್ನ ನಿವಾರಣೆ ಮಾಡಿ ಅಂತ ಕೇಳ್ಕೊತಾ ಇದೀವಿ ಅಷ್ಟೇ. ಸರ್ ಪಕ್ಕದ ರಾಜ್ಯದ ವಿಷಯ ಬೇಡ, ಇವಾಗ ನಮ್ಮ ರಾಜ್ಯದಲ್ಲಿ ಹೇಳಿ ಸರ್, ಯಾವ ಸರ್ಕಾರ ಹೋಗಿ ನೋಡಿದೆ ಎಲ್ಲಿದೆ? ಇವಾಗ ನಮ್ಮ ಸರ್ಕಾರ ಹೇಳ್ತಾ ಇದ್ದಾರಲ್ಲ, ಬಿಜೆಪಿ ಅವರು ಅಲ್ಲಿದ್ದಾರೆ, ಯಾರು ಹೋಗಿದ್ದಾರೆ ಸರ್ ಕಾಂಗ್ರೆಸ್ ಇಂದ? ಅಲ್ಲಿ ಹೋಗಿ ರೈತರ ಕಷ್ಟಕ್ಕೆ ನೋಡ್ತಾ ಇದ್ದಾರ? ಅಲ್ಲ, ನೋಡ್ಬೇಕು ಸರ್, ಕೇಳ್ಬೇಕು. ಯಾಕೆ ಕೇಳ್ಬಾರ್ದು? ಯಾಕೆ ಹೊಡಿತಾರೆ? ಯಾಕೆ ಪರಿಹಾರ ನಿಮ್ಮಲ್ಲಿ ತಪ್ಪಿದ್ರೆ ತಾನೇ ಹೊಡಿತಾರೆ. ಪರಿಹಾರ ಕೊಡ್ಲಿ, ಹೊಡೆಯೋದೇನಿಲ್ಲ. ರೈತರು ಅವ್ರಿಗೆ ಏನು ಕೇಳ್ತಾ ಇದ್ದಾರೆ? ಕೇಂದ್ರ ಸರ್ಕಾರದ್ದೇ ನೇರ ಹೊಣೆ ಬೆಂಬಲ ಬೆಲೆಯನ್ನ ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸರ್ಕಾರದಿಂದ ಬರ್ತಕ್ಕಂತೆ ಅವ್ರಿಗೆ ಪರಿಹಾರ ಕೊಡ್ಲಿ ಅಂತ ಕೇಳ್ತಾ ಇದೀವಿ. ಅದನ್ನ ಸಮಸ್ಯೆ ಫಿಕ್ಸ್ ಮಾಡಿದ್ಮೇಲೆ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ಮೇಲೆ ರಾಜ್ಯ ಸರ್ಕಾರ ಕೊಡ್ಲೇಬೇಕು. ರಾಜ್ಯ ಸರ್ಕಾರ ಸರ್, ನಿಮಗೆ ಚಿದಾನಂದ್ ಸರ್, ನಿಮ್ಗೆ ಇವಾಗ ಅನ್ನಿಸ್ತಾ ಇಲ್ವಾ? ಕಾಂಗ್ರೆಸ್ ಸರ್ಕಾರ ಬಂದಿರೋದು ಗ್ಯಾರಂಟಿ ಮೇಲೆ, ಆ ಗ್ಯಾರಂಟಿ ಮೇಲೆ ಗೆದ್ದುಬಿಟ್ಟು ಇವಾಗ 2.5 ವರ್ಷದಲ್ಲಿ ಗೊಬ್ಬರದ ಹಗರಣ, ರಾಸಾಯನಿಕ ಬೀಜಗಳ ಹಗರಣ, ಇವಾಗ ಕಬ್ಬು ಮತ್ತೆ ಬೆಳೆಗಾರರ ಹಗರಣ ಮಾಡ್ತಾ ಇದ್ದೀರಾ. 20 ಸತಿ ನೀವು ಹೈಕಮಾಂಡ್ ಹೋಗಿ ಸೀಟ್ ಇದು ಮಾಡ್ತಾ ಇದ್ದೀರಲ್ಲ ಕಾಂಗ್ರೆಸ್ ನಾಯಕರು. ಒಬ್ರು ಯಾರಾದ್ರೂ ರೈತರ ಪರವಾಗಿ ಅವ್ರು ಹೇಳಿದ್ರಲ್ಲ ಪ್ರಹ್ಲಾದ್ ಜೋಶಿ ಇದಾರೆ ಅಂತ, ಇವರು ಇಲ್ಲಿಂದ ನಾಯಕರು ಯಾಕೆ ಹೋಗ್ತಾ ಇಲ್ಲ?